ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಒಂದು ಸಪೋರ್ಟ್ ಮಾಡಿ. ಹಾಗೆ ಒಂದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಇಲ್ಲ 10-11 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ನಮ್ಮ ಯಜಮಾನ್ರಿಗೆ ಟೊಮೆಟೊ ಬಾತು ಮಾಡಿಕೊಟ್ಟಿದ್ದೆ. ಮಕ್ಕಳಿಗೆ ಇವತ್ತು ರಜಾ ಇತ್ತು. ದೊಡ್ಡವ್ರಿಗೆಲ್ಲ 7th ಇಂದ 10th ಸ್ಪೋರ್ಟ್ಸ್ ಇತ್ತು ಅಂತ ನಮ್ಮ ಮಕ್ಕಳಿಗೆ ರಜಾ ಇತ್ತು ಇವತ್ತು. ಮಕ್ಕಳು ಮನೆಯಲ್ಲೇ ಇದ್ದಾರೆ. ಅವ್ರಿಗೆ ರೈಸ್ ಐಟಮ್ಮು ತಿನ್ನಲ್ಲ, ಲೇಟಾಗಿ ತಿಂತಾಯಿದ್ದಾರೆ ಅಂತ ಚಪಾತಿ ಇಟ್ಟಿತ್ತು. ಚಿಕ್ಕವಳಿಗೆ ಚಪಾತಿ ಮಾಡಿಕೊಡ್ತಾಯಿದ್ದೀನಿ, ದೊಡ್ಡವಳಿಗೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟ ಮಾಡಿ ತುಂಬ ದಿನ ಆಯಿತು, ಅದಕ್ಕೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗು ಹಾಕೋಕ್ಕೆ ಆಗ್ತಾಯಿಲ್ಲ, ನೆಟ್ವರ್ಕೇ ಇಲ್ಲ, ನೆಟ್ ಬೇಗ ಖಾಲಿ ಆಗ್ತಾಯಿದೆ. ಶಾರ್ಟ್ ವಿಡಿಯೋ ಅಂತೂ ಹಾಕೇ ಇಲ್ಲ, ಲಾಂಗ್ ವಿಡಿಯೋ ಅಂತೂ ವಾರಕ್ಕೊಂದು ಸಾರಿ 2 ಸಾರಿ ಹಾಕ್ತಾಯಿದ್ದೀನಿ. ನೋಡಿ, ಆಲೂ ಪರೋಟ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೆ. ಹಲೋ ಫ್ರೆಂಡ್ಸ್, ಮೆಂತ್ಯ ಪರೋಟ ಮಾತ್ರ ಆಲೂ ಮೆಂತ್ಯ ಪರೋಟ ಸೂಪರಾಗಿ ಬಂದಿದೆ. ಟೇಸ್ಟು ಅಷ್ಟೇ ಸೂಪರಾಗಿದೆ. ಶೇರ್ ಮಾಡ್ಕೊಂಡಿಲ್ಲ, ಆಲೂ ಪರೋಟ ನನ್ನ ವೀಡಿಯೋಗಳೆಲ್ಲ ಹಾಕಿದ್ದೀನಿ, ಅದಕ್ಕೆ ಶೇರ್ ಮಾಡ್ಕೊಂಡಿಲ್ಲ. ಆದರೆ ಇವತ್ತು ಸ್ಪೆಷಲಾಗಿ ಮಾತ್ರ ಮೆಂತ್ಯ ಸೊಪ್ಪು ಹಾಕಿದ್ದೆ. ಒಳ್ಳೆಯದು ಹೆಲ್ತ್ಗೆ ಅಂತ ಹಾಕಿದೆ. ತುಂಬಾ ಟೇಸ್ಟಿಯಾಗೈತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಪರೋಟ ಮಾತ್ರ. ಇವತ್ತು ಮಕ್ಕಳಿಗೆ ರಜಾ ಇದೆ. 7th ಇಂದ 10th ಸ್ಪೋರ್ಟ್ಸ್ ಇದೆಯಂತೆ, ಅದಕ್ಕೋಸ್ಕರ ಮಕ್ಕಳು ಮನೆಯಲ್ಲೇ ಇದ್ದಾರೆ. ನಮ್ಮ ಯಜಮಾನ್ರಿಗೆ ಟಿಫನ್ಗೆ ಟೊಮೆಟೊ ಬಾತ್ ಮಾಡಿಕೊಟ್ಟೆ. ಮಕ್ಕಳಿಗೆ ಅಂತ ಚಿಕ್ಕವಳು ಆಲೂ ಪರೋಟ ತಿನ್ನಲ್ಲ, ಅವಳಿಗೆ ಬರೀ ಚಪಾತಿ ಮಾಡಿಕೊಟ್ಟೆ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೀತೆ ಮುಂದೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ, ವ್ಲಾಗು ಹಾಕಬೇಕು ಆಗ್ತಾನೆ ಇಲ್ಲ. ಮಧ್ಯಾಹ್ನ ಫ್ರೆಂಡ್ಸ್ ಊಟಕ್ಕೆ ರಸಮ್ ಮಾಡಿದ್ದೆ. ಬೋಟಿ ಇತ್ತು, ಡಿಮಾರ್ಟಿಂದ ತಂದಿದ್ದು. ಬೋಟಿ ಹಾಕಿ ಕೊಟ್ಟಿದ್ದೆ. ಚಿಕ್ಕವಳು ಏನನ್ನ ಬೇಕು ಸ್ನ್ಯಾಕ್ಸು ಅಂದಳು. ರಸಮ್ಮು ಬೀನ್ಸ್ ಪಲ್ಯ ಮಾಡ್ತೀನಿ ಅಂದರೆ ಬೇಡ ರಾತ್ರಿಗೆ ಮಾಡಿಯಾ, ಇವಾಗ ನನಗೆ ಬೋಟಿ ಆಯ್ತಲ್ಲ ಅದನ್ನು ಹಾಕ್ಕೊಡು ಅಂದಳು. ಕಲರ್ಫುಲ್ಲಾಗಿತ್ತು. ಚಿಕ್ಕ ತಂದಿದ್ದರು. ಚಿಪ್ಸು ಬೋಟಿ ಈ ಥರ 4-5 ಪ್ಯಾಕೆಟ್ ತಂದಿದ್ದರು. ತುಂಬ ದಿನ ಆಗಿತ್ತು. ಇದು ಇನ್ನೂ ಸ್ವಲ್ಪ ಇತ್ತು, ಅದನ್ನೇ ಹಾಕ್ಕೊಟ್ಟಿದ್ದೆ. ಮಧ್ಯಾಹ್ನ ಊಟಕ್ಕೆ ಅನ್ನ ರಸಮ್ಮು. ಫ್ರೆಂಡ್ಸ್, ಇನ್ನು ರಾತ್ರಿ ಊಟಕ್ಕೆ ಏನಾನ ಮಾಡಬೇಕು, ಇಲ್ಲಾಂದರೆ ಅದೇ ರಸಮ್. ಬೆಲ್ಲ ಮತ್ತು ಹುಣಸೆಹಣ್ಣು ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಹುರ್ಕೊಳ್ಳೋಣ, ಬಿಸಿ ಮಾಡ್ಕೊಳ್ಳೋಣ. ಜೀರಿಗೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಜೀರಿಗೆ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತಗೊಂಡಿದ್ದೀನಿ. ಬೆಲ್ಲ ತಗೊಂಡಿದ್ದೀನಿ. ನೋಡಿ, ಒಂದಿಷ್ಟು ಇದು ಕಪ್ಪು ಒಂದ್ರಲ್ಲಿ 1/4 ಭಾಗ ತಗೊಂಡಿದ್ದೀನಿ. ಇದು ಬೆಲ್ಲ ಕರೆಸ್ಕೊಳ್ಳೋಣ. ನೀರು ಒಂದೇ ಒಂದು ಚುಕ್ಕ ಹಾಕಿ, ಜಾಸ್ತಿ ನೀರು ಹಾಕಬಾರ್ದು. ಒಂದೇ ಒಂದು 1 ಸ್ಪೂನ್ ಅಷ್ಟು ನೀರು ಅಷ್ಟೇ ಸಾಕು. ಇದು ಕರ್ಗಷ್ಟೊತ್ತಿಗೆ ಜೀರಿಗೆನ ಪೌಡರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಬೆಲ್ಲ ಎಲ್ಲ ಕರೆದಿದೆ ನೋಡಿ. ಇದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ಫ್ರೆಂಡ್ಸ್, ಬೆಲ್ಲ ಇದು ಗಟ್ಟಿ ಆಗಬೇಕು. ನೀರಲ್ಲಿ ಹಾಕಿ ನೀರಲ್ಲಿ ಒಂದು ಹನಿ ಹಾಕ್ಕೊಂಡು ಅದು ಗಟ್ಟಿ ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ, ಗಟ್ಟಿ ಬಂದೈತೆ. ಇದಕ್ಕೆ ಇವಾಗ ಎಲ್ಲ ಹಾಕ್ಕೋಬೇಕು. ಹುಣಸೆಹಣ್ಣು ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ರೆಡಿ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಈ ಥರ ಏನಾನ ಮಾಡ್ಕೊಳೋವಾಗ ಹಾಕ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಲಾಲಿಪಾಪು ಅಂಗಡಿಯಲ್ಲೆಲ್ಲ ತಂದರೆ ಮಕ್ಕಳು ಅಲ್ಲಿ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ. ಈಸಿಯಾಗಿ ಎಲ್ಲ ಮನೆಯಲ್ಲಿರೋದೆ. ಬೆಲ್ಲ, ಹುಣಸೆಹಣ್ಣು, ಜೀರಿಗೆ, ಉಪ್ಪು, ಖಾರ ಎಲ್ಲ ಮನೆಯಲ್ಲೇ ಇರುತ್ತೆ, ಮಾಡ್ಕೋಬೋದು. ನೋಡಿ, ಇದಕ್ಕೆ ಜೀರಿಗೆ ಕುಟ್ಟಿಟ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ಉಪ್ಪು, ಖಾರ ಎಲ್ಲ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ನಿಮಗೆ ಎಷ್ಟು ಬೇಕು. ಜಾಸ್ತಿ ಖಾರ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಮೀಡಿಯಮಾಗಿ ತಿಂತೀರಿ ಅಂತ ನಾನು ಮೀಡಿಯಮ್ಮಾಗಿ ಹಾಕ್ಕೊತಾ ಇದ್ದೀನಿ. ನನ್ನ ಚಿಕ್ಕ ಮಗಳು ತುಂಬ ಖಾರ ತಿನ್ನೋಕ್ಕೆ ಹೋಗಲ್ಲ. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸು. ಹುಳಿ ಖಾರ ಸಿಹಿ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಮಾಡಿಕೊಡ್ಬೋದು ಅಂಗಡಿಯಲ್ಲಿ ತರೋಕ್ಕಿಂತನೂ. ನೋಡಿ, ಇದೆಲ್ಲ ರೆಡಿ ಆಗಿದೆ. ಇದು ಗಟ್ಟಿ ಆಗಬೇಕು. ನೋಡಿ, ಈ ಥರ ಗಟ್ಟಿ ಆಗಬೇಕು. ನೋಡಿ, ಫುಲ್ಲು ಗಟ್ಟಿ ಆಗಬೇಕು. ಮತ್ತು ಇದನ್ನು ತಣ್ಣಗಾಗೋಕ್ಕೆ ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ಆವಾಗ ಇದು ಲಾಲಿಪಾಪ್ಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಾನು ಎಲ್ಲ
ಆಯಿತು. ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ. ಬಾಣಲಿಯಲ್ಲೇ ಇದ್ದರೆ ಏನಾಗುತ್ತೆ, ಅದೆಲ್ಲ ಗಟ್ಟಿ ಆಗಿಬಿಡುತ್ತೆ. ನಾನಿವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಐಸ್ ಕ್ರೀಮ್ ಕಡ್ಡಿ ಇತ್ತು ತಗೊಂಡಿದ್ದೀನಿ. ಐಸ್ ಕ್ರೀಮ್ ಕಡ್ಡಿಗಳನ್ನ ನೀವು ಮನೇಲಿ ಕಡ್ಡಿಗೆ ಒತ್ಕೋಬೋದು, ಇಲ್ಲ ಅಂದರೆ ಹಂಗೇನು ಉಂಡೆ ಉಂಡೆ ಮಾಡಿಕೊಡ್ಬೋದು ಮಕ್ಕಳಿಗೆ. ನೋಡಿ ಇದೆಲ್ಲ ಗಟ್ಟಿ ಆಗಿದೆ. ನಾನಿವಾಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಂತೂ ಐಸ್ ಕ್ರೀಮ್ ಕಡ್ಡಿಗಳು ಇತ್ತು. ನಾನು ಅದಕ್ಕೆ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಕೊಡಿ. ಮಕ್ಕಳು ಪಾಪ ದಿನ ಯಾವಾಗೂ ಕೇಳೋದಿಲ್ಲ. ಯಾವಾಗನ ಒಂದಿನ ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ನೋಡಿ ಈ ಥರ ಮಾಡಿ ನಾನು ಇಕ್ಕೊತಾ ಇದ್ದೀನಿ. ಇದು ತಣ್ಣಗೆ ಆಗೋಕ್ಕೆ ಮುಂಚೆನೇ ನಾವು ಈ ಥರ ಮಾಡಿ ಇಕ್ಕೊಂಡ್ರೆ ಸರೋಗುತ್ತೆ. ಇಲ್ಲಾಂದರೆ ಗಟ್ಟಿ ಆದಮೇಲೆ ಇದನ್ನು ಮಾಡೋಕ್ಕಾಗಲ್ಲ. ಮತ್ತೆ ನೋಡಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದರೆ ಇದು ಗಟ್ಟಿ ಆಗುತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಸಿಹಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇವತ್ತು ಮನೇಲೇ ಇದ್ದಾರಲ್ಲ ಅದಕ್ಕೆ ಮಾಡಿದೆ. ನಾಳೆ ನಾಳಿದ್ದೆಲ್ಲ ಇರ್ತಾರೆ. ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಇತ್ತು. ಇನ್ನೂ ಸ್ವಲ್ಪ ಇದೆ. ಇನ್ನು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕ್ಕೊಂಡ್ರೆ ಅನ್ನಕ್ಕೂ ಮಿಕ್ಸ್ ಮಾಡ್ಕೊಳಕ್ಕೂ ತುಂಬ ಚೆನ್ನಾಗಿರುತ್ತೆ. ಆದರೆ ಇಷ್ಟು ಗಟ್ಟಿ ಮಾಡ್ಕೋಬಾರ್ದು. ಸ್ವಲ್ಪ ನೀರು ಮೆತ್ತಗೆ ಮಾಡ್ಕೋಬೇಕು. ಉಪ್ಪಿನಕಾಯಿ ಥರ ಮಾಡ್ಕೋಬೇಕು. ಅದು ಮಾಡಿರ್ತೀನಿ. ಸ್ವಲ್ಪ ನೋಡಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇದು ಅಂಗಡಿಯಲ್ಲಿ ತಗೊಬಂದರೆ ಒಂದು 5 ರೂಪಾಯಿ ಇಲ್ಲ 10 ರೂಪಾಯಿ ಇರುತ್ತೆ. ಈ ಥರ ಮನೆಯಲ್ಲೇ ಮಾಡಿ ಕೊಟ್ಟರೆ ಮಕ್ಕಳಿಗೆ ಅವರು ಏನೇನರಲ್ಲಿ ಹಾಕಿ ಮಾಡಿರ್ತಾರ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹುಳಿ ಜೀರಿಗೆ ಸ್ಪೈಸಿ ಆಗಿರುತ್ತೆ. ಜೀರಿಗೆ ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕಿದ್ರೆ ಒಳ್ಳೆಯದು. ಮಕ್ಕಳು ಟೇಸ್ಟ್ ನೋಡಿ ಹೇಳ್ತಾರೆ. ಹೇಗಿದೆ ಚಿನ್ನಿ? ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಒಂದ್ಸಾರಿ ಮಕ್ಕಳು ಮಾಡಿಕೊಡಿ. ಅಂಗಡಿಯಲ್ಲಿ ತಂದರೆ ಎಷ್ಟು ಚಿನ್ನಿ ಇದೊಂದು? 5 ರೂಪೀಸ್. 5 ರೂಪಾಯಿದು ಒಂದಿಷ್ಟು ಬೆಲ್ಲ ಕಾಸ ಇಲ್ಲ. ಮನೇಲೇ ಇರುತ್ತೆ. ಬೆಲ್ಲ ಇರುತ್ತೆ, ಹುಣಸೆ ಇರುತ್ತೆ, ಉಪ್ಪು ಖಾರ ಎಲ್ಲ ಇರುತ್ತೆ. ಮನೇಲೇ ಮಾಡ್ಕೋಬೋದು. 10 ನಿಮಿಷ ಅಷ್ಟೇ. ಸೂಪರ್ ಆಗಿದೆ ಫ್ರೆಂಡ್ಸ್. ಮಾಡ್ಬಿಟ್ಟು ಮನೇಲೇ ಮಾರ್ಬೋದು. ಸಾಯಂಕಾಲ ರಾತ್ರಿ ಊಟಕ್ಕೆ ಬೀನ್ಸು ಕ್ಯಾರೆಟು ಪಲ್ಯ ಮಾಡೋಣ. ಅದೇ ರಸಮ್ ಇದೆ, ಏನು ಮಾಡೋಕ್ಕೋಗಿಲ್ಲ. ಅದೇ ರಸಮ್ಗೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಬೀನ್ಸು ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತೂ ಮಿಕ್ಸಿಂಗ್ ಪಲ್ಯ ಮಾಡಿಲ್ಲ. ಇವತ್ತು ಹೇಗಿರುತ್ತೆ ಅಂತ. ಕ್ಯಾರೆಟು ಬೀನ್ಸು ತುಂಬ ದಿನದಿಂದ ಐತೆ. ಸ್ವಲ್ಪ ಹಾಕಿ ಮಾಡ್ತಾಯಿದ್ದೆ. ಇವತ್ತು ಎಲ್ಲ ಮಾಡಿಕ್ಬಿಡೋಣ ಪಲ್ಯ ಅಂದ್ಬಿಟ್ಟು ಮಿಕ್ಸಿಂಗು ಮಾಡ್ತಾಯಿದ್ದೀನಿ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅದೇ ರಸಮ್ಗೆ ಸೈಡ್ಗೆ ಪಲ್ಯ ಏನೂ ಇಲ್ಲ. ಮಧ್ಯಾಹ್ನ ಏನೋ ಬೋಟಿಂಗ್ ಹಾಕಿದ್ದೆ. ಇವಾಗ ಪಲ್ಯ ಮಧ್ಯಾಹ್ನನೇ ಮಾಡೋಣ ಅಂದ್ಕೊಂಡ್ರೆ ಆದರೆ ಚಿಕ್ಕವಳು ಬೇಡ ನನಗೆ ಅಂದಳು. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಪಲ್ಯ ಎಲ್ಲ ರೆಡಿ ಮಾಡಿದೆ. ನೋಡಿ ಇದಕ್ಕೆ ಎಲ್ಲ ಏನೂ ಹಾಕಿಲ್ಲ. ಈರುಳ್ಳಿ ಮತ್ತು ಹಣ್ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಎಲ್ಲ ಹಾಕ್ಕೊಂಡು ಕ್ಯಾರೆಟು ಬೀನ್ಸು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ಮುಚ್ಚಿಕ್ಕೊಂಡಿದ್ದೀನಿ. ಬೇಗ ಬೆಂದೋಗುತ್ತೆ. ಮಕ್ಕಳು ಹಂಗೆ ಆಟ ಆಡ್ತಾ ಇದ್ದಾರೆ. ಏನು ಮಾಡ್ತಾರೆ ಅಂತ ನೋಡೋಕ್ಕೆ ಬಂದೆ. ಅವ್ರು ನೋಡಿದ್ರೆ ಏನೇನೋ ಟೀಚರ್ ಆಟ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ಮತ್ತೆ ನೋಡಿ ಪಲ್ಯ ಎಲ್ಲ ರೆಡಿ ಆಯಿತು. ಇನ್ನೇನು ಇವಾಗ ಊಟ ಮಾಡಬೇಕು. ಆಲ್ರೆಡಿ ಇವಾಗ 9 ಗಂಟೆ ಆಗಿದೆ. ಇವತ್ತು ಲೇಟಾಗೆ ಮಲಗೋದು. ಪಲ್ಯ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಟ್ ಜೊತೆಗೆ ಬೀನ್ಸು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಇನ್ನು ಬೇರೆ ತರಕಾರಿ ಮಿಕ್ಸಿಂಗು ಚೆನ್ನಾಗಿರೋದು. ತುಂಬ ಚೆನ್ನಾಗಿ ಬಂದಿದೆ. ಏನೂ ಹಾಕಿಲ್ಲ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಂಗೆ ಗೊತ್ತಿರಲ್ಲ ಅಂತ ಇಟ್ಕೊಡ್ತಾನಂತೆ.